ಕಳೆದ 10 ವರ್ಷದಿಂದ ಹೋರಾಟ ಮಾಡುತ್ತಿರುವ ರಾಜ್ಯ ಸರ್ಕಾರದ ನಾನಾ ಇಲಾಖೆಯ 3 ಲಕ್ಷದಷ್ಟು ಇರುವ ಎಲ್ಲ ನೌಕರರಿಗೆ ಓಪಿಎಸ್ ಜಾರಿ ಮಾಡಬೇಕು ಎಂದು ಎನ್ಪಿಎಸ್ ಹೋರಾಟ ಸಮಿತಿ ಉಡುಪಿ ಜಿಲ್ಲಾಧ್ಯಕ್ಷ ರಾಘವ್ ಶೆಟ್ಟಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸರ್ಕಾರ 2006ರ ಏಪ್ರಿಲ್ 1ರ ಮೊದಲು ನೇಮಕಾತಿ ಮಾಡಿದ ಕೇವಲ 13,000 ಮಂದಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ನ್ಯಾಯಾಲಯದ ತೀರ್ಪಿನಂತೆ ಜಾರಿ ಮಾಡಿದೆ. ನಮ್ಮ ಸಂಘಟನೆ 10 ವರ್ಷದಿಂದ ರಾಜ್ಯಾದ್ಯಂತ ಅಮರಣಾಂತ ಉಪವಾಸ, ಸತ್ಯಾಗ್ರಹ ಸೇರಿದಂತೆ ನಾನಾ ಚಳುವಳಿ ಮಾಡಿತ್ತು. ಈಗಿನ ರಾಜ್ಯ ಸರ್ಕಾರ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ 6ನೇ ಗ್ಯಾರಂಟಿಯಾಗಿ ನಮ್ಮ ಬೇಡಿಕೆಯಾದ ಓಪಿಎಸ್ ಮಾಡುವುದಾಗಿ ಹೇಳಿತ್ತು. ಹೇಳಿದ ಮಾತನ್ನ ಉಳಿಸಿಕೊಂಡು ಎಲ್ಲ ಲಕ್ಷ ನೌಕರರಿಗೆ ಯೋಜನೆಯ ಸವಲತ್ತು ಸಿಗುವಂತೆ ಮಾಡಬೇಕು ಎಂದು ಅವರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. 1/4/2006ರಿಂದ ನೇಮಕಾತಿ ಹೊಂದಿದಂಥ ಎಲ್ಲ ಸರ್ಕಾರಿ ನೌಕರರಿಗೆ ಮೊದಲಿದ್ದಂಥ ನಿಶ್ಚಿತ ಪಿಂಚಣಿ, ಹಳೆಯ ಪಿಂಚಣಿ ಪದ್ಧತಿಯನ್ನು ತೆಗೆದು ಹೊಸ ಪೆನ್ಷನ್ ಪದ್ಧತಿ ಎನ್ನುವುದನ್ನು ಜಾರಿಯಾಯಿತು. ಈ ಜಾರಿಯಾದಂತಹ ಸಂದರ್ಭದಲ್ಲಿ ಅದರ ಒಂದು ಕರಾಳತೆ ಎನ್ನುವಂಥದ್ದು ಗೊತ್ತಾಗಿರಲಿಲ್ಲ. ತದನಂತರ ಕೆಲವು ವರ್ಷಗಳ ನಂತರ ಅನೇಕ NPS ನೌಕರರು ಡೆತ್ ಆದಾಗ, ಹಾಗೆ ನಿವೃತ್ತಿ ಆದಾಗ ಅವರಿಗೆ ಸಿಗ್ತಿದ್ದಂಥ 1,500-2 ಸಾವಿರ ಪಿಂಚಣಿಯನ್ನು ಅರಿತು ಅವರ ಜೀವನ ಎನ್ನುವಂಥದ್ದು ಕಷ್ಟ ಇದೆ ಎನ್ನುವುದನ್ನು ಅರಿತು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘವು ಕಳೆದ 10 ವರ್ಷಗಳಿಂದ NPS ಅನ್ನು ರದ್ದು ಮಾಡಬೇಕು, ಹಳೆಯ ಪಿಂಚಣಿಯನ್ನು ಜಾರಿ ಮಾಡಬೇಕು, ನೌಕರರ ಒಂದು ಸಂಧ್ಯಾಕಾಲದ ಭದ್ರತೆಯನ್ನು ಒದಗಿಸಬೇಕು ಎನ್ನುವಂಥ ಹೋರಾಟವನ್ನು ಹಲವು ರೂಪಗಳಲ್ಲಿ ಮಾಡ್ಕೊಂಡು ಬಂದಿದೆ. ಅಂತೇಳಿದ್ರೆ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ನೀಡುವಂಥದ್ದು, ಸಚಿವರಿಗೆ ಮನವಿ ನೀಡುವಂಥದ್ದು, ಶಾಸಕರಿಗೆ ಮನವಿ ನೀಡುವಂಥದ್ದು, ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ನೀಡುವಂಥದ್ದು, ಜೊತೆಯಲ್ಲಿ ರಕ್ತ ಕೊಟ್ಟೆವು ಪಿಂಚಣಿ ಬಿಡುವು ಇರ್ಬೋದು, ಅಥವಾ ಬೆಳಗಾಂ ಚಲೋ ಅಧಿವೇಶನ ಇರ್ಬೋದು, ಅಥವಾ ಉಡುಪಿಯಲ್ಲಿ ಬೃಹತ್ ಪಾದಯಾತ್ರೆ ಇರ್ಬೋದು, ಅಥವಾ ವೋಟ್ ಫಾರ್ OPS ಅಭಿಯಾನ ಇರ್ಬೋದು, OPS ಸಂಕಲ್ಪ ಯಾತ್ರೆ ಇರ್ಬೋದು, ಬೆಂಗಳೂರಿನಲ್ಲಿ ಮಾಡಿರುವಂಥ 15 ದಿವಸಗಳ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಿರುವಂಥ ಅನಿರ್ದಿಷ್ಟಾವಧಿ ಹೋರಾಟ ಇರ್ಬೋದು. ಎಲ್ಲ ಹೋರಾಟಗಳು ಎನ್ನುವಂಥದ್ದು ರಾಜ್ಯದ ಸಮಸ್ತ 3 ಲಕ್ಷದವರೆಗಿನ NPS ನೌಕರರು OPS ಅನ್ನು ಪಡೆಯಬೇಕು ಎನ್ನುವಂಥ ಉದ್ದೇಶದಿಂದ ಮಾಡಿದ್ದೀವಿ. ಆದರೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿರ್ತಾರೆ. ಈ ಆದೇಶದಿಂದ ಸುಮಾರು 13,000 ನೌಕರರಿಗೆ NPS ಎನ್ನುವಂಥದ್ದು ಹೋಗಿ OPS ಎನ್ನುವಂಥದ್ದು ಬಂದಿರ್ತದೆ. ಆದರೆ ಇದು ಏನು ಅಂತ ಹೇಳಿದ್ರೆ ಸುಮಾರು 1 ವರ್ಷದ ಹಿಂದೆ ಸುಪ್ರೀಂ ಕೋರ್ಟಿನ ಅಲ್ಲಿ ಒಂದು ಆದೇಶ ಆಗ್ತದೆ. ಅದು ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಕೂಡ 1/4/2006ಕ್ಕೆ ಮೊದಲು ಅಧಿಸೂಚನೆಯಾಗಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ನೇಮಕಾತಿ ಎನ್ನುವಂಥದ್ದು ನಂತರದ ದಿನಗಳಲ್ಲಿ ಆಗಿರ್ತದೆ. ಅಂತಹ ನೌಕರರಿಗೆ ಹಳೆಯ ಪಿಂಚಣಿಯನ್ನು ಅಳವಡಿಸಬೇಕು ಎನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಆದೇಶ ಆಗಿರ್ತದೆ. ಆ ಆದೇಶದ ಜಾರಿ ಎನ್ನುವಂಥದ್ದು ಖಂಡಿತವಾಗಿಯೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಶೀಘ್ರವಾಗಿ ತ್ವರಿತಗತಿಯಲ್ಲಿ ಹಲವಾರು ಸಂಘಟನೆಗಳ ಒಂದು ಸಹಕಾರದಿಂದ ಆ ಒಂದು ಒತ್ತಾಯದ ಮೇರೆಗೆ ಬೇಗನೆ ಮಾಡಿದ್ದಾರೆ. ಇದನ್ನು ನಾವು ಖಂಡಿತವಾಗಿ ಸ್ವಾಗತಿಸ್ತೇವೆ. ಆದರೆ ನಮ್ಮ ಹೋರಾಟ ಇರುವಂಥದ್ದು ರಾಜ್ಯದ ಸಮಸ್ತ NPS ನೌಕರರು, ಸರ್ಕಾರಿ ನೌಕರರಿರ್ಬೋದು, ಅಥವಾ KPTCL ಇರ್ಬೋದು, ಅಥವಾ ನಿಗಮ ಮಂಡಳಿ ಇರ್ಬೋದು, ಅಥವಾ ಅನುದಾನಿತ ಸಂಸ್ಥೆಗಳಿರ್ಬೋದು, ಈ ಸಮಸ್ತ 3 ಲಕ್ಷ NPS ನೌಕರರನ್ನು ಕೂಡ OPS ವ್ಯವಸ್ಥೆಗೆ ತರುವಂಥದ್ದನ್ನು ಮಾಡಬೇಕು ಅಂತ ಮನವಿ ಮಾಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ನಿರಂತರ ಸಂಪರ್ಕವನ್ನು ನಮ್ಮ ಸಂಘಟನೆ, ನಮ್ಮ ನಾಯಕರೆಲ್ಲ ಇಟ್ಕೊಂಡಿದ್ದಾರೆ. ಆದ್ದರಿಂದ ಮುಂದಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿರ್ತಾರೆ. ಆದ್ದರಿಂದ ನಮ್ಮ ಸಮಸ್ತ NPS ನೌಕರ ನಿರೀಕ್ಷೆ ಎನ್ನುವಂಥದ್ದು ಈ ಬಜೆಟ್ನ ಒಳಗಡೆ ಪ್ರಣಾಳಿಕೆಯಲ್ಲಿರುವಂಥ 6ನೇ ಗ್ಯಾರಂಟಿ ಆಗಿರುವಂತಹ ಹಳೆಯ ಪಿಂಚಣಿ ಜಾರಿ, ಇದನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ವಿನಂತಿಯನ್ನು ಮನ್ನಿಸಿ ನಮ್ಮೆಲ್ಲರಿಗೂ ಕೂಡ NPS ಅನ್ನು ಹೋಗಲಾಡಿಸಿ OPS ಹಳೆಯ ಪಿಂಚಣಿಯನ್ನು ಜಾರಿ ಮಾಡಬೇಕು ಅಂತ ನಾವು ಎಲ್ಲ ಸಮಸ್ತ NPS ನೌಕರ ಪರವಾಗಿ ವಿನಂತಿ ಮಾಡಿಕೊಳ್ತೇವೆ.